ನಮಸ್ಕಾರ. ಸೊ ಎಲ್ರಿಗೂ ಕೂಡ ನನ್ನ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಎಸ್, ತುಂಬ ದಿನ ಆಗಿತ್ತು ನಾನು ಬ್ಲಾಗ್ ಮಾಡಿ. ನೀನು ತೋರಿಸ್ತೀನಿ. ಸೊ ಎಸ್, ನಾನು ಬ್ಲಾಗ್ ಮಾಡಿ ತುಂಬ ದಿನ ಆಗೋಗಿತ್ತು, ಒಂದು ವೀಕ್ ಏನೋ ಆಗೋಗಿತ್ತು ಅಂತ ಅನಿಸುತ್ತೆ. ಸೊ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಇವತ್ತು ನಿಮ್ಮೆಲ್ರಿಗೂ ವಿಶ್ ಮಾಡಬೇಕು ಅಂತ ಇವತ್ತು ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಆಲ್ರೆಡಿ 7:45 ಆಗಿಬಿಟ್ಟಿದೆ. ಸೊ 7:45 ಆಗಿದೆ. ಸೊ ಅಮ್ಮ ಮನೆಗೆ ಈಗ ತಾನೇ ಹೋಗಿ ಅಚಿಂತ್ಯನ್ಗೆ ನಿಶ್ಚಲ್ಗೆ ಆರತಿ ಮಾಡಿಕೊಂಡು, ನಮ್ಮ ಕಡೆ ಎಲ್ಲ ಬೋರ್ ಎಳೆಯೋದು ಅಂತ ಹೇಳ್ತಾರೆ. ಸೊ ಅದರಲ್ಲಿ ನಾವು ಕಾಯಿನ್ಸು, ಆಮೇಲೆ ಕಬ್ಬು, ಎಳ್ಚೆಕಾಯಿ, ಅದ್ರ ಜೊತೆಗೆ ಎಳ್ಳು, ಸೊ ಇವೆಲ್ಲವನ್ನು ಮಿಕ್ಸ್ ಮಾಡಿ ತಲೆ ಮೇಲೆ ಹಾಕುವಂಥದ್ದು, ಆ್ಯಂಡ್ ಜೊತೆಗೆ ಆರತಿ ಕೂಡ ಮಾಡ್ತೀವಿ. ಸೊ ಅದನ್ನು ಪ್ರತಿ ವರ್ಷ ನಾವು ಮಾಡ್ತೀವಿ ಅಂತಂದರೆ ಈ ಟೈಮಲ್ಲಿ, ಸಂಕ್ರಾಂತಿ ಟೈಮಲ್ಲಿ ನಾವು ಮಾಡೋ ಅಂಥದ್ದು ಮಕ್ಕಳಿಗೆ ಸ್ಪೆಷಲಿ. ಆ್ಯಂಡ್ ಈ ಡ್ರೆಸ್ ನನ್ನೇನು ಹೊಸದಲ್ಲ, ಆ್ಯಕ್ಚುಲಿ ನೋಡಿರ್ತೀರ ನೀವು ನನ್ನ ಪ್ರೀವಿಯಸ್ ವ್ಲಾಗಲ್ಲಿ. ಸೊ ನೋಡ್ತಾ ಇರ್ಬೋದು, ಇಟ್ಸ್ ಅ ಪಿಂಕ್ ಕುರ್ತಾ. ಸೊ ದುಪ್ಪಟ್ಟ ಇದೆ. ದುಪ್ಪಟ್ಟ ಸಿಕ್ಕಲಿಲ್ಲ ನನಗೆ, ಎಲ್ಲೂ ಇಟ್ಟಿದ್ದೀನಿ ಅಂತ ಸಿಕ್ಕಲಿಲ್ಲ. ಸೊ ನೆನಪು ಆಗಲಿಲ್ಲ, ಸೊ ಅದಕ್ಕೆ ಬಿಟ್ಬಿಟ್ಟೆ. ದುಪ್ಪಟ್ಟ ಎಲ್ಲ ಹಾಕೊಳಕ್ಕಾಗಲ್ಲ ಅಂತ. ಸೊ ಎಲ್ಲರೂ ಹೇಗೆ ಆಚರಿಸ್ಕೊಳ್ತಾ ಇದ್ದೀರಾ? ಸೊ ಎಲ್ಲರೂ ಎಲ್ಲರೂ ಚೆನ್ನಾಗಿ ಆಚರಿಸ್ಕೊಳ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಎಲ್ಲರೂ ಕೂಡ ಎಳ್ಳು ಬೆಲ್ಲ ಜೊತೆಗೆ ಮನೆಯಲ್ಲಿ ಸಾಕಷ್ಟು ಜನದ ಮನೆಗಳಲ್ಲಿ ಸಿಹಿ ಪೊಂಗಲ್ ಮಾಡಿ ತಿನ್ನೋ ಅಂಥದ್ದು ಇವತ್ತು. ನನ್ನ ಮಗ ನೋಡಿ ಅಲ್ಲಿ ಏನು ಮಾಡ್ತಾ ಇದೆಯಮ್ಮ? ರಂಗೋಲಿ ಎಲ್ಲ ಹಾಳು ಮಾಡ್ತಾ ಇದೆಯಾ? ಏನು ರಂಗೋಲಿ ಅದು? ಕೈಟ್ ರಂಗೋಲಿ. ಸೊ ಎಸ್, ನನ್ನ ಮಕ್ಕಳಿಗೋಸ್ಕರ ಕೈಟ್ ರಂಗೋಲಿ ಹಾಕಿದ್ದಾಯಿತು ಇವತ್ತು. ಸೊ ಎಸ್, ಸೊ ನಮ್ಮ ಮನೇಲಿ ಇವತ್ತು ಪೊಂಗಲ್ ಜೊತೆಗೆ ಹೋಳಿಗೆ ತುಂಬ ಮಾಡಿದ್ದಾರೆ ಅಮ್ಮ. ಅದನ್ನೆಲ್ಲ ನಾನು ತೋರಿಸ್ತೀನಿ ನನ್ನ ಬ್ಲಾಗಲ್ಲಿ. ಆ್ಯಂಡ್ ನಾನು ಬೆಳಗ್ಗೆ ಮಾಡಿದ್ದು ಕೇಸರಿ ಭಾತ್ ಮಾಡಿದ್ದು. ಸೊ ಆ್ಯಕ್ಚುಲಿ ಅಮ್ಮ ಮನೇಲಿ ಹಬ್ಬಕ್ಕೆ ಹೋಗಬೇಕು ಅಂತಂದರೆ ನಮ್ಮ ಮನೇಲಿ ಏನು ಮಾಡಬೇಡ ಅಂತ ಹೇಳ್ಬಿಡ್ತಾರೆ. ಸೊ ಹಾಗಾಗಿ ಏನು ಮಾಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಈಗ ಆಂಟಿ ಮನೆಗೆ ಎಳ್ಳು ಬೀರಕ್ಕೆ ಹೋಗಬೇಕು, ಆ್ಯಂಡ್ ಅಮ್ಮನ ಮನೆಗೆ ಎಳ್ಳು ಬೀರಕ್ಕೆ ಹೋಗಬೇಕು. ಸೊ ಅದೆಲ್ಲ ಆದ ನಂತರ ಅಮ್ಮ ಮನೆಗೆ ಆರತಿ ಮುಗಿಸ್ಕೊಂಡು ಬಂದ್ಬಿಟ್ಟಿದ್ದೀನಿ ನಾನೀಗ. ತಿರ್ಗಾ ವಾಪಸ್ ಹೋಗಬೇಕು, ಟೈಮ್ ಇರಲಿಲ್ಲ. ಸಂತೋಷ್ ರಜಾ ಇಲ್ಲ ಅವ್ರಿಗೆ, ಸೊ ಅವರು ವರ್ಕಿಂಗ್ ಇರೋದ್ರಿಂದ ಸೊ ನನಗೆ ಆಗೋದಿಲ್ಲ. ಸೊ ನೋಡಿ ತೋರಿಸ್ತಿದ್ದೀನಿ. ಈ ರೂಮಲ್ಲಿ ಫುಲ್ ಬಾರ್ ಹಾಕೊಂಡ್ಬಿಡ್ತಾರೆ ಅವರು. ಎಸ್, ಸೊ ಅವ್ರಿಗೆ ರಜಾ ಇರೋದಿಲ್ಲ. ಸೊ ಹಾಗಾಗಿ ನಮಗೆ ಸೆಲೆಬ್ರೇಷನ್ ಅನ್ನೋದು ಯಾವ ಹಬ್ಬನೂ ಪೂರ್ತಿ ಆಗೋದೇ ಇಲ್ಲ. ಬಿಕಾಸ್ ಅವ್ರಿಗೆ ರಜಾ ಇಲ್ಲದೆ ಇದ್ದಾಗ ನಮ್ಮ ಸೆಲೆಬ್ರೇಷನ್ ಪೂರ್ತಿ ಆಗೋದಿಲ್ಲ, ಕಂಪ್ಲೀಟ್ ಅಂತ ಅನ್ಸೋದಿಲ್ಲ ನನಗೆ. ಸೊ ಎನಿವೇಸ್, ಹಾಯ್ ಬೇಬಿ. ಏನು ಬೇಬಿ ಇನ್ನೊಂದ್ಸಲ ಹೇಳು? ಥ್ಯಾಂಕ್ ಯು ಸೋ ಮಚ್. ಸೊ ಎಸ್, ನಿಮ್ಮೆಲ್ರಿಗೂ ಕೂಡ ಅಚಿಂತ್ಯ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ತಾ ಇದ್ದಾನೆ. ಸೊ ಎಸ್, ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಏನು ಅಮ್ಮನ ಮನೆಗೆ ಹೋಗೋ ವ್ಲಾಗ್, ಅದನ್ನು ತೋರಿಸ್ತೀನಿ ನಾನು. ಆ್ಯಂಡ್ ಜೊತೆಗೆ ಇವತ್ತು ಏನೇನು ನಡೀತಾ ಇದೆ ಅನ್ನೋದನ್ನು ತೋರಿಸ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ. ಬಿಕಾಸ್ ಸಾಕಷ್ಟು ಎಫರ್ಟ್ಸ್ನ ಹಾಕಿ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಜೊತೆಗೆ ನನ್ನ ಕಿಚನ್ ರೆಸಿಪೀಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಡೆಕೋರೇಟ್ ಮಾಡೋಣ. ಸೊ ನನ್ನ ಕಿಚನ್ ರೆಸಿಪೀಸ್ಗಳನ್ನ ಕೂಡ ನೀವು ನೋಡ್ತಾ ಇರ್ಬೋದು. ಸಾಕಷ್ಟು ಅಪ್ಲೋಡ್ಸ್ ಮಾಡಿದ್ದೀನಿ ಆಲ್ರೆಡಿ. ಸೊ ನಿಮಗೇನಾದರೂ ಕಿಚನ್ ರೆಸಿಪೀಸಲ್ಲಿ ಬೇಕು ಅನ್ನೋದಿದ್ರೆ ಹೇಳಿ, ನಾನು ಅದನ್ನು ಕೂಡ ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸ್ ಹೊಸೊಬ್ಬರು ನನಗೆ ನನ್ನ ಶಾರ್ಟ್ಸ್ನ ನೋಡಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆ್ಯಂಡ್ ಪ್ಲೀಸ್ ನೀವು ಕೂಡ ಇಫ್ ಅಟ್ ಆಲ್ ನೀವು ಮಾಡ್ಕೊಂಡಿಲ್ಲ, ಮರ್ತು ಹೋಗಿದ್ದೀರಾ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬಾಯ್ ಬಾಯ್ ಮಾಡಿ. ಇಲ್ಲಿ ಆ ನೀರಿಗೆ ತೊಗೊಂಡು ಹೋಗ್ತಾ ಇದೆಯಾ? ಅದೆಲ್ಲ ಹಾಕ್ಬಾರ್ದು, ಹೂವೆಲ್ಲ ಹಾಕ್ಬಾರ್ದು ಇದ್ರ ಒಳಗಡೆ. ಸೊ ಏನು ಅಮ್ಮ ಮನೆಗೆ ಹೋಗಿದ ತಕ್ಷಣ ಇದೆಲ್ಲವನ್ನು ಕೂಡ ರೆಡಿ ಮಾಡಿ ಬಿಸಿಲಿಗೆ ಇಡ್ತಾಯಿದ್ರು. ಸೊ ಹಾಗೆ ಡಬ್ಬಿಯಲ್ಲಿ ಮುಚ್ಚಿಬಿಟ್ರೆ ಮೆತ್ತಗಾಗ್ಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಪ್ರತಿ ವರ್ಷ ಅಮ್ಮ ಮಾಡೋದೇನು ಅಂತಂದರೆ ಇವೆಲ್ಲವನ್ನು ಒಂದು ಪ್ಲೇಟ್ಗೆ ಹಾಕಿ ಇದನ್ನು ಮಾಡಿ ಮೇಲೆ ಚೆನ್ನಾಗಿ ಬಿಸಿಲು ಬೀಳ್ತಾಯಿತ್ತು. ಸೊ ಬಿಸಿಲಿಗೆ ಅದನ್ನು ಇಟ್ಟಿದ್ರು. ಸೊ ನಾನು ಹೋಗಿ ಅದನ್ನು ತಂದು ಅಲ್ಲಿಟ್ಟಿದ್ದೆ. ಸೊ ಅದನ್ನು ಬಾಕ್ಸ್ಗೆ ಹಾಕಿ ಮಿಕ್ಸ್ ಮಾಡೋಣ ಅಂತ. ಸೊ ಇನ್ನು ಒಳಗೆ ಹೋಗಿದ ತಕ್ಷಣ ಅಮ್ಮ ಏನದು ಹೋಳಿಗೆನ ಮಾಡ್ತಾಯಿದ್ರು. ಸೊ ಹೋಳಿಗೆ ರೆಸಿಪಿ ಅಕಸ್ಮಾತ್ ನಿಮಗೆ ಗೊತ್ತಿಲ್ಲ, ನಾವಿನ್ನೂ ಈಗ ಅಡುಗೆ ಕಲಿತಾ ಇದ್ದೀವಿ, ಕಿಚನ್ಗೆ ಈಗ ಎಂಟ್ರ್ ಕೊಡ್ತಾ ಇದ್ದೀವಿ ಅಂತಂದರೆ ನನ್ನ ಶಾರ್ಟ್ಸಲ್ಲಿ ಎಲ್ಲ ರೆಸಿಪೀಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅದನ್ನು ಕೂಡ ನೋಡಬಹುದು. ಆ್ಯಂಡ್ ಸ್ಪೆಷಲಿ ಹಬ್ಬದ ದಿನ ನಾನು ಹೋಳಿಗೆ ಹೆಂಗೆ ಮಾಡಿದ್ದು ಅಮ್ಮ ಅಂದರೆ ನಮ್ಮ ಮನೇಲಿ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಒಂದ್ಸಲ ನೀವು ನೋಡ್ಕೋಬಹುದು, ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದಾರೆ. ಯಾರಿಗೆ ಹೋಳಿಗೆ ಅನ್ನೋದು, ಅಯ್ಯಪ್ಪ ಹೋಳಿಗೆಯನ್ನು ಕಷ್ಟಪಡಬೇಕು
ಕಲ್ತ್ಕೊಳ್ಬೇಕು ಅಂತ ಅನ್ನೋರು ಕೂಡ ಈಸಿಯಾಗಿ ಕಲ್ತ್ಕೊಂಡ್ಬಿಡ್ಬೋದು. ಸೊ ಆ ಥರ ಒಂದು ಈಸಿ ಮೆಥಡಲ್ಲಿ ಶಾರ್ಟ್ಸಲ್ಲಿ ನೀವು ಅದನ್ನು ಟ್ರೈ ಮಾಡ್ಬೋದು. ಆ್ಯಂಡ್ ಎಸ್, ಸೊ ಹೋಳಿಗೆ ಆದ ನಂತರ ಊಟ ಅಲ್ವಾ. ಸೊ ಇಷ್ಟು ಮಾಡಿದರು ಅಮ್ಮ ಊಟಕ್ಕೆ. ಸೊ ಊಟ ಮುಗಿಸ್ಕೊಂಡು ಮಧ್ಯಾಹ್ನ ನಾನು ನಮ್ಮ ಮನೆಗೆ ವಾಪಸ್ ಬಂದುಬಿಟ್ಟೆ. ಸೊ ಬಂದು ಅಕ್ಕಪಕ್ಕದಲ್ಲಿ ನಾನು ಯಾರೂ ಹೆಚ್ಚು ಮಾತಾಡೋದಿಲ್ಲ, ಕೆಳಗಿನ ಆಂಟಿನ ಬಿಟ್ಟರೆ ಇನ್ಯಾರೂ ಮಾತಾಡೋದಿಲ್ಲ. ಸೊ ಆಂಟಿಗೆ ಅಂತ ಅಂದ್ಬಿಟ್ಟು ತಾಂಬೂಲ ರೆಡಿ ಮಾಡ್ತಾಯಿದ್ದೆ. ನಾನು ಹೇಳಿದ್ನಲ್ಲ, ಯಾರ ಮನೆಗೂ ಹೆಚ್ಚು ಹೋಗಲ್ಲ, ನಮ್ಮ ಮನೆಗೂ ನಾನು ಯಾರೂ ಹೆಚ್ಚು ಕರೆಯೋದು ಇಲ್ಲ. ಬಿಕಾಸ್ ನಾನು ಏನಂತಾರೆ ತುಂಬ ಸೆಲೆಕ್ಟಿವ್ ಆಗಿ ಎಲ್ಲರನ್ನೂ ಚೂಸ್ ಮಾಡ್ಕೊಳ್ಳೋದು, ಮಾತಾಡೋದು. ಸೊ ಹಾಗಾಗಿರೋದ್ರಿಂದ ಆಂಟಿಗೆ ಒಬ್ರಿಗೆ ಮಾತ್ರ ಅರಿಶಿನ ಕುಂಕುಮ ಕೊಟ್ಟೆ. ಆ್ಯಂಡ್ ನಮ್ಮ ಮನೇಲಿ ನಮ್ಮಮ್ಮ, ನನ್ನ ತಂಗಿ, ಜೊತೆಗೆ ನಮ್ಮ ಅತ್ತೆಯರು, ಸೊ ಇವ್ರಿಗೆಲ್ಲ ಕೊಡ್ತೀನಿ. ಸೊ ಅದು ಮುಗಿಸ್ಕೊಂಡು ತಿರ್ಗಾ ಸಾಯಂಕಾಲ ಸಂಜೆ ಒಂದು 7:30 ಏನೋ ಅಮ್ಮನ ಮನೆಗೆ ಹೋದೆ. ಸೊ ಆರತಿ ಮಾಡಬೇಕು ಅಂತ. ಸೊ ನಮ್ಮಲ್ಲಿ ಆರತಿನ ಸಂಜೆ ಹೊತ್ತು ಮಾಡ್ತಾರೆ. ಸೊ ಸಂಜೆ 7:30 ಆಲ್ಮೋಸ್ಟ್ ಆಗಿತ್ತು ಅಂತ ಅನಿಸುತ್ತೆ. ಸೊ ಸಂತೋಷ್ ಆಲ್ರೆಡಿ ಲಾಗಿನ್ ಆಗಿಬಿಟ್ಟಿದ್ರು. ಸೊ ಬರೋಕ್ಕೆ ಆಗಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಯಾರೂ ಇರಲಿಲ್ಲ. ಸೊ ನನ್ನ ತಂಗಿ ಇರಲಿಲ್ಲ, ಅಪ್ಪ ಆಫೀಸಿಂದ ಬಂದಿರಲಿಲ್ಲ. ಸೊ ಯಾರೂ ಇರೋದಿಲ್ಲ ಅಂತ ಅಂದ್ಬಿಟ್ಟು ಸಂತೋಷನ ಒಂದು 10 ಮಿನಿಟ್ಸ್ ಬ್ರೇಕ್ ತಗೋ ಅಂತ ಹೇಳಿಬಿಟ್ಟು ಹಾಗೆ ಕರ್ಕೊಂಡು ಅಮ್ಮನ ಮನೆಗೆ ಹೋಗಿದ್ದೆ. ಸೊ ನೋಡ್ತಾ ಇರ್ಬೋದು. ಸೊ ನನ್ನ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಈ ಒಂದು ಸ್ಪೆಷಲ್ ಸಂಕ್ರಾಂತಿಗೆ ಮಾತ್ರ ಮಕ್ಕಳಿಗೆ ಬೋರ್ ಎಳಿತೀವಿ ನಾವು. ಸೊ ಬೋರ್ ಎರಿಯೋದು ಅಂತ ಅಂದರೆ ಎಳ್ಚೆಕಾಯಿ, ಕಬ್ಬು ಮತ್ತು ಕಾಯಿನ್ಗಳು, ಜೊತೆಗೆ ಎಳ್ಳು, ಇವೆಲ್ಲದನ್ನು ನೋಡಿ ನೀವು ಈ ಥರ ಹೀಗೆ ತಲೆ ಮೇಲೆ ಹಾಕೋ ಅಂಥದ್ದು 3 ಸಲ ಇದನ್ನು ಹಾಕುವಂಥ ಪದ್ಧತಿ ನಮ್ಮ ಕಡೆ ಇದೆ. ಸೊ ನೋಡ್ತಾ ಇರ್ಬೋದು. ಜೊತೆಗೆ ಲಾಸ್ಟಲ್ಲಿ ಕೆಂಪು ನೀರನ್ನ ಮಾಡಿಬಿಟ್ಟು ನಾವು ಮಕ್ಕಳಿಗೆ ಆರತಿಯನ್ನು ಕೂಡ ಮಾಡ್ತೀವಿ. ಸೊ ಮಕ್ಕಳಿಗೆ ದೃಷ್ಟಿ ಏನಾದರೂ ಇದ್ದರೆ ಅದು ಹೋಗಲಿ ಅನ್ನೋವಂಥ ಒಂದು ಉದ್ದೇಶದಿಂದ ನಾವು ಆರತಿಯನ್ನು ಮಾಡುವಂಥದ್ದು. ಸೊ ನನಗೆ ನೆನಪಿದೆ, ನಮ್ಮ ಮನೇಲಿ ನನ್ನ ಮಕ್ಕಳ ಸಣ್ಣ ಮಕ್ಕಳಿಂದ ಅವ್ರಿಗೆ ಮಾಡ್ಕೊಂಡು ಬಂದಿರೋದನ್ನು ಪ್ರತಿ ವರ್ಷ ನಾನು ನೆನಪು ಮಾಡ್ಕೊಳ್ತಾನೆ ಇರ್ತೀನಿ. ಬಟ್ ಈಗ ದೊಡ್ಡವ್ರು ಆಗ್ತಾ ಇರೋದ್ರಿಂದ ಒಂದು ಕಡೆ ಕೂತ್ಕೊಳ್ಳೋದು ಇಲ್ಲ, ಅವ್ನು ಎಳ್ಕೊಂಡು ಬಂದು ಕೂಳಿಸ್ಕೊಂಡಿದ್ದಾಯಿತು ನಾನು ಆರತಿಗೆ ಮುಂಚೆ. ಸೊ ಅದನ್ನು ಆ್ಯಕ್ಚುಲಿ ನಾನು ವಿಡಿಯೋ ಕಟ್ ಕೂಡ ಮಾಡಿದ್ದೀನಿ. ಅಚಿಂತ್ಯನ ಅದು ಎಷ್ಟು ಸಲ ಎಳ್ಕೊಂಬಂದಿದ್ದೀನಿ ಆರತಿ ಕುಳಿಸ್ಕೊಳ್ಳೋಕ್ಕೆ ಅಂತಂದರೆ ಲೆಕ್ಕನೇ ಇಲ್ಲ. ಅಷ್ಟು ಸಲ ಕೂಡ ಓಡಿದ್ದಾಯಿತು ನಾನು. ಸೊ ಒಂದು ಕಡೆ ಕೂತ್ಕೊಳ್ಳಲ್ಲ, ಅಲ್ಲೂ ಕೂತ್ಕೊಳ್ತಾ ಇಲ್ಲ, ನೀವು ನೋಡ್ತಾ ಇರ್ಬೋದು. ಸೊ ಇಷ್ಟು ದಿನ ಹೇಳ್ತಾ ಇದ್ದೆ ಅಚಿಂತ್ಯ ಒಬ್ಬ ಚೇಷ್ಟೆ ಮಾಡ್ತಾನೆ ಅಂತ. ಅಚಿಂತ್ಯನ ಜೊತೆ ಈಗ ನಿಶ್ಚಲ್ ಕೂಡ ಸೇರಿಕೊಂಡಿರೋದ್ರಿಂದ ಸೊ ಡಬಲ್ ನನಗೀಗ ಏನಂತಾರೆ ಘಾಟ ಕೊಡೋಕ್ಕೆ ಅಂತ ಹೇಳ್ಬೋದು. ಸೊ ಇಬ್ಬರೂ ಕೂಡ ತುಂಬ ನಾಟಿ ಆಗಿಬಿಟ್ಟಿದ್ದಾರೆ. ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ತುಂಬ ಒಬ್ಬರನ್ನೊಬ್ಬರು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವನೇನು ಮಾಡ್ತಾನೆ, ಇವನದು ಮಾಡ್ತಾನೆ, ಇವನೇನು ಮಾಡ್ತಾನೆ, ಅವನದು ಮಾಡ್ತಾನೆ. ಸೊ ಎಸ್, ನಮ್ಮಮ್ಮ ಎಲ್ಲ ಪ್ರೊಸೀಜರ್ಸ್ಗಳನ್ನ ಫಾಲೋ ಮಾಡ್ತಾ ಇದ್ದಾರೆ. ಏನೇನು ಮಾಡಬೇಕು ಆರತಿ ಆದಮೇಲೆ ಅವೆಲ್ಲವನ್ನು ಕೂಡ ಮಾಡ್ತಾಯಿದ್ರು. ಸೊ ಕೆಳಗಡೆ ನನಗೆ ಆರತಿ ನೀರು ಚೆಲ್ಬಿಟ್ಟು ಬಾ ಅಂತಂದರೆ ನಾನು ಜಾಗ ಹುಡುಕ್ತಾ ಇದ್ದೆ, ಎಲ್ಲಿ ಅದನ್ನು ಚೆಲ್ಲೋದು ಅಂತ ಗೊತ್ತಾಗದೆ ಹುಡುಕ್ತಾ ಇದ್ದೆ ಜಾಗನ. ಕೊನೆಗೆ ನಾವೇ ಪಾರ್ಕಿಂಗ್ ಮಾಡೋ ಜಾಗದಲ್ಲಿ ಅದನ್ನು ಹಾಕ್ಬಿಟ್ಟು ಬಂದೆ. ನಮ್ಮಮ್ಮ ಅಲ್ಲಿ ಹಾಕಬಾರ್ದು ಅಂತ ಇದ್ರು. ಸೊ ಎಸ್, ಸೊ ಅದು ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ತಾ ಇದ್ವಿ. ತಕ್ಷಣ ಅಪ್ಪ ಕೂಡ ಬಂದರು. ಎಲ್ಲ ಆದಮೇಲೆ ಅಪ್ಪ ಬಂದರು. ಸೊ ತಾತ ಮೊಮ್ಮಗನ ಕಾನ್ವರ್ಸೇಷನ್ ನಡೀತಾ ಇತ್ತು. ಯಾಕೆ ಬರಲಿಲ್ಲ ಬೇಗನೆ ಅಂತ ಕೇಳ್ತಾ ಇದ್ದ. ಸೊ ಬನ್ನಿ ನೋಡೋಣ ಅವರ ಕಾನ್ವರ್ಸೇಷನ್ಸ್ ಏನು ಅಂತ. ಸೊ ಎಲ್ಲ ಮುಗಿಸ್ಕೊಂಡು ಆಂಟಿ ಮನೆಗೆ ಅಂತ ಕುಂಕುಮಕ್ಕೆ ಹೋದಾಗ ಅವರ ದೇವ್ರ ಮನೆ ನಂಗೆ ತುಂಬ ಖುಷಿ ಅನಿಸುತ್ತೆ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ದೇವರುಗಳನ್ನು. ಸೊ ಅವ್ರ ವಿತ್ ಪರ್ಮಿಷನ್ ಅವ್ರದ್ದು ಇದನ್ನು ಕೂಡ ನಾನು ಶೂಟಿಂಗ್ ಮಾಡಿಕೊಂಡೆ. ಸೊ ಆಂಟಿ ಮನೆದು ಮುಗಿಸ್ಕೊಂಡು ನಂತರ ಬೆಳಗ್ಗೆ ನಮಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ನೈಟ್ ಎಲ್ಲವನ್ನು ಮುಗಿಸ್ಕೊಂಡು ಒಂದು 9 ಗಂಟೆ ಹಾಗೆ ನಾವು ದೇವಸ್ಥಾನಕ್ಕೆ ಹೋದ್ವಿ. ಇದು ನಮ್ಮ ಏರಿಯಲ್ಲಿ ತುಂಬಾ ಪ್ರಸಿದ್ಧವಾದ ದೇವಸ್ಥಾನ ಅಂತ ಹೇಳ್ಬೋದು. ರಾಮಾಂಜನೇಯ ಗುಡ್ಡ ಅಂತ ಕೇಳಿರ್ಬೋದು ನೀವು. ತುಂಬ ಒಳ್ಳೆಯ ದೇವಸ್ಥಾನ. ಜೊತೆಗೆ ದೊಡ್ಡ ಸ್ಟ್ಯಾಚ್ಯೂ ಕೂಡ ಇದೆ. ಆಂಜನೇಯ ಮತ್ತು ರಾಮ ಏನಂತಾರೆ ತಬ್ಕೊಳ್ತಾ ಇರೋ ಅಂಥ ಒಂದು ಸ್ಟ್ಯಾಚ್ಯೂ ಕೂಡ ಇಲ್ಲಿದೆ. ಪಕ್ಕದಲ್ಲಿ ಪಾರ್ಕ್ ಕೂಡ ಇದೆ ಚಿಕ್ಕದಾಗಿ, ಮಕ್ಕಳಿಗೆ ಆಟ ಆಡೋದಕ್ಕೂ ಕೂಡ. ಸೊ ಅಲ್ಲಿಗೆ ನಾವು ಹೋಗ್ತಾ ಇದ್ವಿ. ಸೊ
ಅಲ್ಲಿ ಆಂಜನೇಯನ ದೇವಸ್ಥಾನ ಇರೋದ್ರಿಂದ ತುಂಬ ಪ್ರಶಾಂತವಾಗಿರುತ್ತೆ. ಸೊ ಸುತ್ತಮುತ್ತ ನೀವು ವಾಕ್ ಮಾಡ್ಕೊಳ್ತಾ ಇರ್ತಾರೆ, ಅಲ್ಲಿ ದೇವಸ್ಥಾನದಲ್ಲೇ ವಾಕ್ ಮಾಡ್ತಾ ಇರ್ತಾರೆ. ತುಂಬ ದೊಡ್ಡ ಜಾಗ ಆಗಿರೋದ್ರಿಂದ ಆ್ಯಂಡ್ ಕೂತ್ಕೊಳ್ಳೋಕ್ಕೂ ಕೂಡ ಪ್ರಶಾಂತವಾಗಿರುತ್ತೆ. ಆ್ಯಂಡ್ ಒಳಗಡೆ ಒಂದು ಸ್ಟೇಜ್ ಅಂತ ಇದೆ, ಅಲ್ಲಿ ಕೆಲವೊಮ್ಮೆ ಈ ಕಚೇರಿಗಳನ್ನು ಕೂಡ ಕೊಡ್ತಾ ಇರ್ತಾರೆ, ಹಾಡುಗಳನ್ನ ಹೇಳ್ತಾ ಇರ್ತಾರೆ, ಸೊ ಪ್ರವಚನಗಳನ್ನು ಕೂಡ ಹೇಳ್ತಾ ಇರ್ತಾರೆ. ಸೊ ಇಲ್ಲಿ ಲೆಫ್ಟ್ ಸೈಡ್ ನಿಶ್ಚಲ್ ನಂಗೆ ತೋರಿಸ್ತದೆ, ಅಮ್ಮ ಇದನ್ನ ಕ್ಯಾಪ್ಚರ್ ಮಾಡು. ಕೃಷ್ಣನ ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ ನೋಡು ಅಂತ, ಬಿಕಾಸ್ ಅವನಿಗೆ ಪೇಂಟಿಂಗು ಡ್ರಾಯಿಂಗ್ ಇವೆಲ್ಲ ತುಂಬ ಇಷ್ಟ ಅಲ್ವಾ. ಸೊ ಹಾಗಾಗಿ ಇದನ್ನು ನೋಡಿಸು ಅಂತ ನನಗೆ ಹೇಳ್ತಾ ಇದ್ದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಅವನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು ಆ ಒಂದು ಪೇಂಟಿಂಗ್ನ ನೋಡಿ. ಆ್ಯಂಡ್ ಎನಿವೇಸ್ ಸಿಕ್ಕಾಪಟ್ಟೆ ಚಳಿ ಬೇರೆ ಇತ್ತು ಅವತ್ತಿನ ದಿನ. ಸೊ ಹಾಗಾಗಿ ಫುಲ್ ಕವರ್ ಮಾಡಿಕೊಂಡು, ಬಿಕಾಸ್ ಇತ್ತೀಚೆಗಷ್ಟೇ ಇಬ್ಬರು ಕೂಡ ಸ್ವಲ್ಪ ಹುಷಾರಾಗಿದ್ದಾರೆ. ಸೊ ಹಾಗಾಗಿ ಫುಲ್ ಕವರ್ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡು ಹೊಟ್ಟೋಗಿದ್ದೆ. ಸೊ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಇಷ್ಟೆಲ್ಲ ಮೆಟ್ಲುಗಳನ್ನು ಹತ್ತೇ ಹೋಗಬೇಕು. ನೋಡ್ತಾ ಇರ್ಬೋದು, ದೊಡ್ಡ ಮೆಟ್ಲುಗಳು ಆ್ಯಂಡ್ ತುಂಬಾ ಮೆಟ್ಲುಗಳು ಹತ್ತಬೇಕು. ಸೊ ನೀವೇನಾದರೂ ಹೊಟ್ಟೆ ತುಂಬ ತಿಂದುಬಿಟ್ಟಿದ್ರೆ ಸ್ವಲ್ಪ ಏನಂತಾರೆ ಹತ್ತೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ನನಗೆ ಅದೇ ಆಗ್ತಾಯಿತ್ತು, ಅವಾಗ ಹತ್ತೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆ್ಯಂಡ್ ಎನಿವೇಸ್ ಇಲ್ಲಿ ಹೋದರೆ ಒಂದು ಸ್ವಲ್ಪ ಏನಂತಾರೆ ಪ್ರಶಾಂತವಾದ ಜಾಗ ಆಗಿರೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಟೆನ್ಷನ್ಸ್ ಎಲ್ಲ ಟೆನ್ಷನ್ ಫ್ರೀ ಆಗಿ ಅಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ, ಪ್ರವಚನಗಳಿರ್ಬೋದು, ಬೇರೆ ಎಲ್ಲವನ್ನು ಕೂಡ ಆ ಒಂದು ಸ್ಟೇಜ್ ಮೇಲೆ ಮಾಡ್ತಾರೆ. ಸೊ ಇಷ್ಟು ಮುಂದೆ ದೊಡ್ಡ ಜಾಗ, ಸೈಡಲ್ಲೆಲ್ಲ ಕೂತ್ಕೋಬೋದು, ವಯಸ್ಸಾದವರೆಲ್ಲ ರೆಸ್ಟ್ ತೊಗೋಬೋದು. ಸೊ ಎಲ್ಲ ಕೂಡ ಒಂದು ಅನುಕೂಲಗಳು ಇಲ್ಲಿ ಮಾಡಿದ್ದಾರೆ ಈ ದೇವಸ್ಥಾನದಲ್ಲಿ. ತುಂಬ ಇಷ್ಟ ಆಗುವಂಥದ್ದು, ತಣ್ಣಗೆ ಗಾಳಿ ಬರ್ತಾ ಇರುತ್ತೆ, ವಾತಾವರಣ ಚೆನ್ನಾಗಿರುತ್ತೆ. ಎಲ್ಲ ನಾವು ಹೋದಾಗ ನಮಗೆ ವಾತಾವರಣ ಚೆನ್ನಾಗಿದ್ದಾಗ ಅಲ್ಲಿ ಕುತ್ಕೋಬೇಕು ಅನಿಸುತ್ತೆ, ಪದೇ ಪದೇ ಹೋಗಬೇಕು ಅಂತ ಕೂಡ ಅನಿಸುತ್ತೆ. ಸೊ ಅಂಥ ಜಾಗದಲ್ಲಿ ಈ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಎಷ್ಟು ಬ್ಯೂಟಿಫುಲ್ಲಾಗಿ ಇರುತ್ತೆ. ಇಲ್ಲಿ ಒಂದ್ಸಲ ನೀವು ಭೇಟಿ ಕೊಡಿ, ಅಕಸ್ಮಾತ್ ಈ ಏರಿಯಾಲಿ ನೀವು ಇದ್ದರೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡೋದನ್ನ ಮರಿಲೇಬೇಡಿ. ಅಕಸ್ಮಾತ್ ಬೇರೆ ಕಡೆಯಿಂದ ಇದ್ದರೂ ಕೂಡ ಒಂದ್ಸಲ ಇಲ್ಲಿ ಬಂದು ಹೋಗಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ಎಷ್ಟು ಪುರಾತನವಾದ್ದು ಅಂತ ಅನಿಸುತ್ತೆ. ಮರಗಳು ಬಿಕಾಸ್ ಅಷ್ಟು ದಪ್ಪ, ಅಷ್ಟು ಎತ್ತರವಾಗಿತ್ತು. ಸೊ ಒಳಗೆ ಹೋದ ಮೇಲೆ ಸೊ ಆಂಜನೇಯನ ನೀವು ನೋಡ್ತಾ ಇರ್ಬೋದು. ಅವತ್ತಿನ ಅಲಂಕಾರ ಇದಾಗಿತ್ತು. ಇಲ್ಲಿ ಯಾರೋ ಸೇವೆಗಳನ್ನ ಮಾಡ್ತಾ ಇರ್ತಾರೆ, ಕೆಲವರು ಬೆಲ್ಲದಲ್ಲಿ ದೀಪಗಳನ್ನು ಹಚ್ತಾ ಇರ್ತಾರೆ. ಸೊ ಅದೆಲ್ಲವನ್ನು ಮುಗಿಸ್ಕೊಂಡು ದೇವರ ದರ್ಶನ ಮಾಡಿಕೊಂಡು ಸೊ ನಾವು ಹೋಗ್ತಾ ಇದ್ವಿ ಮನೆಗೆ. ಸೊ ಇದು ಇವತ್ತಾಗಿತ್ತು. ಸೊ ನಮ್ಮ ಮನೆಯ ಸಂಕ್ರಾಂತಿ ಹಬ್ಬದ ಆಚರಣೆ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದಾರೆ ಆ್ಯಂಡ್ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಸೊ ಪ್ಲೀಸ್ ಇಫ್ ಇಟ್ ಆಲ್ ನೀವು ನನ್ನ ವ್ಲಾಗ್ಸ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.